ಮತ್ತೊಂದು ಕಡೆ ರಾಜ್ಯದಲ್ಲಿ ಲೋಕಸಮರ ಗೆಲ್ಲೋದಕ್ಕೆ ಸನ್ನದ್ಧ ಆಗಿರುವಂತ ಕಾಂಗ್ರೆಸ್ ಈಗಿನಿಂದಲೇ ಫುಲ್ ಆಕ್ಟಿವ್ ಆಗಿದೆ. ನಿನ್ನೆಯಷ್ಟೇ ಕರಾವಳಿಯಲ್ಲಿ ಕಹಳೆ ಮೊಳಗಿಸಿದ್ದಂತ ಕೈಪಡೆ ಇವತ್ತು ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶದ ಮುಖೇನವಾಗಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಬಡವರಿಗೆ ಅಕ್ಕಿ ಕೊಡದೆ ಇರತಕ್ಕಂಥ ಈ ಬಿಜೆಪಿಗೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ಒಂದು ಓಟು ಕೂಡ ಕೊಡಕೂಡದು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ರಾಜಕೀಯ ಲೆಕ್ಕಾಚಾರ ಜೋರಾಗಿದೆ. ಜಿದ್ದಿಗೆ ಬಿದ್ದವರಂತೆ ಕೈಕಮಲ ಕಲಿಗಳು ಒಂದು ರೀತಿ ಈಗಲೇ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಂತೆ ಕಾಣ್ತಿದೆ. ಒಂದು ಕಡೆ ದೆಹಲಿ ಅಂಗಳದಲ್ಲಿ ಬಿಜೆಪಿ ನಿನ್ನೆಯಿಂದಲೂ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಬ್ಯುಸಿಯಾಗಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಸಮಾವೇಶದ ಮೂಲಕ ಲೋಕಸಮರಕ್ಕೆ ರಣಕಹಳೆ ಊದಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಬಾವುಟ ಹಾರಿಸೋಕೆ ಸನ್ನದ್ಧವಾಗಿರುವ ಕೈಪಡೆ ಗ್ಯಾರಂಟಿ ಬ್ರಹ್ಮಾಸ್ತ್ರದೊಂದಿಗೆ ಮಂಡ್ಯದ ಮಳವಳ್ಳಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಮಳವಳ್ಳಿಗೆ ಭೇಟಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಸತೀಶ್ ಜಾರಕಿಹೊಳಿ, ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಅತಿರಥ ನಾಯಕರೇ ಭಾಗಿಯಾಗಿದ್ದರು. ವೇದಿಕೆಗೆ ಆಗಮಿಸಿದ ಸಿದ್ದರಾಮಯ್ಯಗೆ ಸನ್ಮಾನ ಮಾಡಲಾಯಿತು. ಬಳಿಕ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಸಮಾವೇಶ ಉದ್ಘಾಟನೆ ಮಾಡಿದರು. ಸಮಾವೇಶ ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಕ್ಸಮರ ಹೇಗಿತ್ತು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಬಡವರಿಗೆ ಅಕ್ಕಿ ಕೊಡದ ಬಿಜೆಪಿಗೆ ವೋಟ್ ಹಾಕಬಾರದು. ಅಕ್ಕಿ ಕೊಡ್ಲಿಲ್ಲ, ಪುಕ್ಕಾಟೆ ಕೊಡಬೇಡ್ರಿ. ಒಂದು ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ. ಬಡವರಿಗೆ ಕೊಡಬೇಕು, ಬಡವರ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ರ ಕೊಡ್ಲಿಲ್ಲ. ಇಂಥ ಬಿಜೆಪಿಗೆ ವೋಟ್ ಹಾಕ್ತೀರಾ? ಬಡವರಿಗೆ ಅಕ್ಕಿ ಕೊಡದೆ ಇರ್ತಕ್ಕಂಥ ಈ ಬಿಜೆಪಿಗೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ಜೆಡಿಎಸ್ನವರಿಗೆ ಹಾಕಬಾರದು. ಜಾತ್ಯತೀತ ಅಂತ ಹೇಳಿಕೊಂಡು ಜಾತಿವಾದಿಗಳ ಜೊತೆ ಹೋಗಿದ್ದಾರೆ. ಹೋದ ನಮ್ಮ ಜೊತೆ ಬಂದಿದ್ರು ಜೆಡಿಎಸ್ನವರು, ಈ ಸಾರಿ ಬಿಜೆಪಿ ಜೊತೆ ಹೊಂಟೋಗಿದ್ದಾರೆ. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ವೋಟ್ ಹಾಕ್ಬೇಕು ಅವ್ರಿಗೆ. ವೋಟ್ ಹಾಕ್ಬೇಕು ಅವ್ರಿಗೆ. ಹಾಕ್ಬಾರ್ದು. ಒಂದು ಓಟು ಕೂಡ ಕೊಡಕೂಡದು. ಬಿಜೆಪಿ ಸುಳ್ಳಿನ ಪಾರ್ಟಿ, ಇನ್ನೊಂದು ಅನ್ವರ್ಥನಾಮ ಸುಳ್ಳು. ಬರೀ ಸುಳ್ಳೇ ಹೇಳೋದು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥನಾಮ ಏನಪ್ಪಾ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥನಾಮ ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಸಮಾವೇಶದ ವೇದಿಕೆಗೆ ತೆರಳುವ ಮುನ್ನ ಮಳವಳ್ಳಿ ಹೆಲಿಪ್ಯಾಡ್ನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದರು. ಬಿಜೆಪಿಯವರು 28ಕ್ಕೆ 28 ಸ್ಥಾನ ಗೆಲ್ಲುತ್ತೇವೆಂದು ಬುರುಡೆ ಹೊಡೆಯುತ್ತಿದ್ದಾರೆ. ರಾಜ್ಯದಲ್ಲಿ ಇರೋದು ಒಂದೇ ವಿರೋಧ ಪಕ್ಷ. ಬಡವರ ವಿರೋಧಿಗಳಿಗೆ ಬಜೆಟ್ ಅರ್ಥ ಆಗಲ್ಲ ಅಂತ ಕಿಡಿಕಾರಿದ್ರು. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ, ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡಿಲ್ಲ. ಈಗ ಒಂದೇ ಒಂದು. ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವರು ಮರ್ಜ್ ಆಗ್ಬಿಟ್ಟವ್ರೆ ಈಗ. ಯಾಕಂತಂದರೆ ಅವರು ಹೋಲಿ ಜೆಡಿಎಸ್ ಥರನೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಜೆಡಿಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ.
ಬಿಜೆಪಿಯವ್ರ ಜೊತೆ ಸೇರ್ಕೊಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಜೆಟ್ ಅರ್ಥ ಆಗಿಲ್ಲ. ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ. ಯಾಕಂದ್ರೆ ಬಡವರು ಪರ್ವ ಮಾಡಿರ್ತಕ್ಕಂಥದ್ದು ನಾವು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹೀಗೆ ಮಳವಳ್ಳಿ ಹೆಲಿಪ್ಯಾಡ್ನಲ್ಲಿ ಗುಡುಗಿದ ಸಿದ್ದರಾಮಯ್ಯ ಮಂಚನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಅದ್ದೂರಿ ಸ್ವಾಗತ ಮಾಡಲಾಯಿತು. ಬೃಹತ್ ಸೇಬಿನ ಹಾರ ಹಾಕಿ ಸಿಎಂ ಕಾರಿನ ಮೇಲೆ ಹೂಮಳೆ ಸುರಿಸಲಾಯಿತು. ಮಂಚನಹಳ್ಳಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕನಕದಾಸರ ಪುತ್ಥಳಿ ಅನಾವರಣ ಮಾಡಿದರು. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆದಂತೆ ಕಾಣ್ತಿದೆ. ರಾಜ್ಯದಲ್ಲಿ ಶತಾಯಗತಾಯ 20 ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವ ಕೈಪಡೆ ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಪಣ ತೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.